ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರೋದಕ್ಕೆ ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿಯನ್ನು ಪಬ್ಲಿಕ್ ಟಿವಿ ಮೊದಲಿಗೆ ಬ್ರೇಕ್ ಮಾಡಿತ್ತು. ಅದರ ಟಿಕೆಟ್ ಅನ್ನು ಕೂಡ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ನಾಳೆ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಆಗಮನವಾಗ್ತಾ ಇರತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಪಬ್ಲಿಕ್ ಟಿವಿಯಲ್ಲಿ ಟಿಕೆಟ್ ಕನ್ಫರ್ಮ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಪ್ರಜ್ವಲ್ ಬುಕ್ ಮಾಡಿರುವ ಟಿಕೆಟ್ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಜರ್ಮನಿಯ ಮ್ಯೂನಿಕ್ನಿಂದ ನಾಳೆ ಹೊರಡುತ್ತೆ ಫ್ಲೈಟ್. ನಾಳೆ ಮಧ್ಯಾಹ್ನ 3:35 ಭಾರತೀಯ ಕಾಲಮಾನ ಪ್ರಕಾರ ಮ್ಯೂನಿಕ್ನಿಂದ ವಿಮಾನ ಹೊರಡುತ್ತೆ. ಬಿಸ್ನೆಸ್ ಕ್ಲಾಸ್ನಲ್ಲಿ ಟಿಕೆಟನ್ನು ಬುಕ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಶುಕ್ರವಾರ ಮಧ್ಯರಾತ್ರಿ, ಅಂದರೆ ಅದು ಆಗ್ತಾನೆ ಶುಕ್ರವಾರ ಆರಂಭ ಆಗಿರುತ್ತೆ. 12:30ಕ್ಕೆ ಬೆಂಗಳೂರು ತಲುಪುತ್ತೆ ವಿಮಾನ. ದೃಶ್ಯದಲ್ಲಿ ತಾವೀಗ ಫ್ಲೈಟ್ ಟಿಕೆಟನ್ನು ಗಮನಿಸ್ತಾ ಇದ್ದೀರಾ. MUC ಅಂತಂದರೆ ಮ್ಯೂನಿಕ್ ಅಂತಂದ್ಬಿಟ್ಟು, ಜರ್ಮನಿಯ ಮ್ಯೂನಿಕ್ನಿಂದ BLR ಅಂತಂದರೆ ಬೆಂಗಳೂರು ಏರ್ಪೋರ್ಟ್. ಎಲ್ಲ ಏರ್ಪೋರ್ಟ್ಗಳಿಗೆ ಈ ಥರದ ಕೋಡ್ ನಂಬರ್ಗಳಿರುತ್ತೆ. MUC ಟು BLR ಟಿಕೆಟ್ ಬುಕ್ ಆಗಿದೆ. ಡ್ಯೂರೇಷನ್ 8 ಗಂಟೆ 55 ನಿಮಿಷ ಅಂತಂದ್ಬಿಟ್ಟು. ಸೊ ಆನ್ ಟೈಮ್ 12:05 ಅಂತ ತೋರಿಸ್ತಾ ಇದೆ. ಬಟ್ ಅದು ಜರ್ಮನಿಯ ಕಾಲಮಾನ. ನಮ್ಮ ಪ್ರಕಾರ ಅದು 3:30ಕ್ಕಾಗಿರುತ್ತೆ. ಇಲ್ಲಿ ಅರೈವಲ್ ಕೂಡ 12:30ಕ್ಕೆ ಮಧ್ಯರಾತ್ರಿ. ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿರುವ ಟಿಕೆಟ್ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ನಾಳೆ ಜರ್ಮನಿಯ ಮ್ಯೂನಿಕ್ನಿಂದ ಹೊರಡ್ತಾ ಇದೆ ಫ್ಲೈಟ್. ನಾಳೆ ಮಧ್ಯಾಹ್ನ 3:35ಕ್ಕೆ ಮ್ಯೂನಿಕ್ನಿಂದ ಹೊರಡಲಿದೆ ವಿಮಾನ. ಬಿಸ್ನೆಸ್ ಕ್ಲಾಸ್ನಲ್ಲಿ ಟಿಕೆಟನ್ನು ಬುಕ್ ಮಾಡಿದ್ದಾರೆ ಪ್ರಜ್ವಲ್. ಅಂದರೆ ನಾಳೆ ಇಲ್ಲಿ 3 ಗಂಟೆ 35 ನಿಮಿಷ ಆಗ್ತಾ ಇದ್ದ ಹಾಗೆಯೇ ಅಲ್ಲಿ ಮ್ಯೂನಿಕ್ನಲ್ಲಿ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಇಲ್ಲಿ ಮಧ್ಯರಾತ್ರಿ 12 ಗಂಟೆ 30 ನಿಮಿಷ ಆಗ್ತಾ ಇದ್ದ ಹಾಗೆಯೇ ಬೆಂಗಳೂರಿನಲ್ಲಿ ಫ್ಲೈಟ್ ಲ್ಯಾಂಡ್ ಆಗುತ್ತೆ. +1 ಅಂತ ಕೂಡ ಕೊಟ್ಟಿದ್ದಾರೆ ಟಿಕೆಟ್ನಲ್ಲಿ. ಅಂದರೆ 1 ಗಂಟೆ ಹೆಚ್ಚಾಗಬಹುದು ಅಂತ. ಅದು ವಾತಾವರಣ, ವೆದರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವು ಸರ್ತಿ ಲ್ಯಾಂಡ್ ಮಾಡೋದಕ್ಕಾಗದೆ ಇರಬಹುದು, ಕೆಲವು ಸರ್ತಿ ಒಂದು ಅರ್ಧ ಗಂಟೆ ಡಿಲೇ ಆಗ್ಬೋದು ಲ್ಯಾಂಡ್ ಮಾಡೋದಕ್ಕೆ, ಕೆಲವು ಸರ್ತಿ ರನ್ವೇ ಸಿಗದೆ ಇರಬಹುದು. ಈ ಥರದ ಸಣ್ಣ ಸಣ್ಣ ಪ್ರಾಬ್ಲಮ್ಗಳು ಆಗಬಹುದು ಅನ್ನೋ ಕಾರಣಕ್ಕೆ +1 ಅಂತ ಕೊಟ್ಟಿದ್ದಾರೆ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ಈಗ ಎಲ್ಲವೂ ಕೂಡ ಅಂದುಕೊಂಡಂತಾದರೆ ನಾಳೆ ಮಧ್ಯರಾತ್ರಿ 12:30ಕ್ಕೆ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಪ್ರಜ್ವಲ್ ಅಲ್ಲಿಂದ ಇಳಿತಾರೆ. ನನ್ನ ಪ್ರಕಾರ ಇಳಿದ ತಕ್ಷಣವೇ ವಶಕ್ಕೆ ಪಡಿತಾರೆ SIT ಅವರು. ಸ್ಪೆಷಲ್ ಕೇಸ್ ಅಂತ ಪರಿಗಣಿಸಿ ಬೇಗ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಅವ್ರನ್ನ ಕರ್ಕೊಂಡು ಬರ್ತಾರಾ ಅಂತ, ಹೇಗಿರುತ್ತೆ ಪ್ರೊಸೀಜರ್ ಅಂತ? ಅರವಿಂದ್, ಏನಂದರೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಕಾಲಾವಕಾಶಗಳು ಆರೋಪಿಗೆ ಸಿಕ್ಕಿರುವಂಥದ್ದು. ಯಾಕಂದರೆ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಒಂದು ಕಾಲ ತಿಂಗಳು ಹತ್ತತ್ರ ಸಿಕ್ಕಿದೆ. ಆ ಸಿಕ್ಕಾದ ಬಳಿಕ SIT ಅಧಿಕಾರಿಗಳು ಅವರ ವಿರುದ್ಧ ದಾಖಲಾಗಿರುವಂಥ ಪ್ರಕರಣಗಳಿಗೆ ಪೂರಕವಾದ ಸಾಕ್ಷ್ಯಗಳನ್ನು ಕಲೆ ಹಾಕುವಂಥದ್ದು ಇರ್ಬೋದು, ಜೊತೆಗೆ ಬೇರೆ ವಿಭಾಗದಲ್ಲಿ ಕೆಲಸಗಳನ್ನು ಮಾಡುವಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ಮುಕ್ತಾಯಗೊಳಿಸಿರುವಂಥದ್ದು. ಆದರೆ ಆರೋಪಿಯ ಭಾಗವಾಗಿ ಉಳ್ಕೊಂಡಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ, ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸುವಂಥದ್ದು, ಅವರನ್ನು ಸ್ಥಳ ಮಾಜರ್ಗೆ ಕರ್ಕೊಂಡು ಹೋಗುವಂಥದ್ದು, ಇದೆಲ್ಲ ಪ್ರಕ್ರಿಯೆಗಳು ಕೂಡ ಬಾಕಿ ಉಳಿದಿರುವಂಥದ್ದು. ಆದರೆ ಪ್ರಜ್ವಲ್ ರೇವಣ್ಣ ಮೇ 31ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ SIT ಮುಂದೆ ಹಾಜರಾಗ್ತೀನಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ರೀತಿಯ ಕಾಲಾವಕಾಶ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ. ಯಾಕೆಂದರೆ ಈಗಾಗಲೇ ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ ಆಗಿದೆ. ಅರೆಸ್ಟ್ ವಾರೆಂಟ್ ಆದ ಬಳಿಕ ಒಬ್ಬ ಆರೋಪಿ ವಿದೇಶದಿಂದ ನಮ್ಮ ದೇಶಕ್ಕೆ ವಾಪಸ್ ಬರ್ತಾ ಇದ್ದಾನೆ ಅಂದಾಗ ಅದನ್ನು ಆ ಪ್ರಕರಣದ ತನಿಖೆ ಮಾಡ್ತಾ ಇರುವಂಥ ತನಿಖಾ ತಂಡ ಏನಿದೆ, ಆತನನ್ನು ಎಲ್ಲಿ ಇಳಿತಾನೆ ಅಲ್ಲಿಯೇ ಆತನನ್ನು ಬಂಧನಕ್ಕೆ ಒಳಪಡಿಸುವಂಥ ಪ್ರಕ್ರಿಯೆಗಳನ್ನು ಮಾಡುವಂಥದ್ದು. ಬಹುತೇಕ ಇವತ್ತೆಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗಿದ್ದಾವೆ. SIT ಅಧಿಕಾರಿಗಳು ಡಿಪೋರ್ಟ್ ಆಗ್ತಾರಾ, ಏನಾರ ಬೋರ್ಡಿಂಗ್ ಆಗ್ತಾರಾ ಏನೋ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ನಾಳೆ ಭಾರತೀಯ ಕಾಲಮಾನ 3:30ಕ್ಕೆ, ಅಂದರೆ ಇಂಡಿಯಾದ ಕಾಲಮಾನ ಏನಿದೆ ಅದು ಮಧ್ಯಾಹ್ನ 3:30ಕ್ಕೆ ಅಲ್ಲಿಂದ ಫ್ಲೈ ಆಗ್ತಾ ಇರುವಂಥದ್ದು. ಅಂದರೆ ಜರ್ಮನಿಯಲ್ಲಿ ಮ್ಯೂನಿಕ್ನಲ್ಲಿ 12:05ಕ್ಕೆ ಟೇಕ್ ಆಫ್ ಆಗುತ್ತೆ. ಅದೇ ರೀತಿಯಲ್ಲಿ ಭಾರತೀಯ ಕಾಲಮಾನ 3:30ಕ್ಕೆ ಆಗುವಂಥದ್ದು. ಅವರು ಬೋರ್ಡಿಂಗ್ ಆದ ತಕ್ಷಣವೇ SIT ಅಧಿಕಾರಿಗಳು ಏರ್ಪೋರ್ಟ್ಗೆ ಹೋಗಿ ಬಿಡ್ಬಿಟ್ಟು ಅಲ್ಲಿ ಇಮಿಗ್ರೇಷನ್ನ ಪ್ರಕ್ರಿಯೆಗಳೇನಿತ್ತು, ಯಾಕೆಂದರೆ ಫ್ಲೈಟಿಂದ ಇಳಿದ ತಕ್ಷಣ ಅವರನ್ನು ವಶಕ್ಕೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರು ಇಮಿಗ್ರೇಷನ್ ಅಧಿಕಾರಿಗಳ ಬಳಿ ಬರಬೇಕು. ಇಮಿಗ್ರೇಷನ್ ಅಧಿಕಾರಿಗಳ ಏನು ಪ್ರಕ್ರಿಯೆಗಳೇನಿರುತ್ತೆ ಆ ಪ್ರಕ್ರಿಯೆಗಳ ಮುಕ್ತಾಯ ಆದ ಬಳಿಕ ತಕ್ಷಣವೇ ಇಮಿಗ್ರೇಷನ್ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡ್ಕೊಳ್ತಾರೆ. ವಶಕ್ಕೆ ಪಡ್ಕೊಳ್ಳೋಂಥ ಪ್ರಮುಖ ಕಾರಣ ಅವರ ವಿರುದ್ಧ ಲುಕೌಟ್ ನೋಟಿಸ್ ಆಗಿರುವಂಥದ್ದು. ಲುಕೌಟ್ ನೋಟಿಸ್ ಆಗಿದೆ ಹಿನ್ನೆಲೆಯಲ್ಲಿ ಆ ರೀತಿ ಯಾರ ವಿರುದ್ಧ ಲುಕೌಟ್ ನೋಟಿಸ್ ಆಗಿರ್ತದೆ ಅಂಥವರನ್ನು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ಅದಾದ ಬಳಿಕ ಯಾವ ತನಿಖಾ ಸಂಸ್ಥೆ ತನಿಖೆಯನ್ನು ಮಾಡ್ತಾ ಇದೆ ಆ ತನಿಖಾ
ಅಧಿಕಾರಿಗಳು ತನಿಖಾ ತಂಡ ಬಂದ ಬಳಿಕ ಅವರಿಗೆ ಹ್ಯಾಂಡ್ ಓವರ್ ಮಾಡುವಂಥ ಪ್ರಕ್ರಿಯೆಗಳನ್ನು ಮಾಡುವಂಥದ್ದು. ನಾಳೆ 12:30 ಇಳಿದ್ರೆ ಕನಿಷ್ಠ 1:30 2 ಗಂಟೆ 3 ಗಂಟೆ ಸಂದರ್ಭದ ತನಕ ಕೂಡ ಈ ಪ್ರಕ್ರಿಯೆಗಳಾಗ್ತದೆ. ಅದಾದ ಬಳಿಕ ಅವರನ್ನು SIT ಕಚೇರಿಗೆ ಕರ್ಕೊಂಡು ಬರಲಿಕ್ಕೆ CID ಅಂದರೆ SIT ಅಧಿಕಾರಿಗಳು ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ಕೊಳ್ತಾ ಇರೋಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ಮತ್ತೆ ನಿಮ್ಮ ಜೊತೆನಲ್ಲಿ ನಾನು ಮಾತನಾಡ್ತೀನಿ.